ಜೈ ಹಿಂದ್ ಅಭ್ಯರ್ಥಿಗಳಿಗೆ ಈಗ ನೋಡ್ಬೋದು ನೀವು ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ರೆಡಿಯಾಗಿ ನಿಂತಿದ್ದಾರೆ. ರನ್ನಿಂಗ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದ್ರ ಜೊತೆ ನಾವು ಟೈಮನ್ನು ಹಚ್ತಾ ಇರ್ತೀವಿ. ಟೈಮ್ ಜೊತೆ ಅಭ್ಯರ್ಥಿಗಳ ಓಟವನ್ನು ನೋಡಿ ಸ್ಟಾರ್ಟ್ ಆಯಿತು. ರನ್ನಿಂಗ್ ಸ್ಟಾರ್ಟ್ ಆಯಿತು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಇದು ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಬೆಳಗಾವಿ ARದಿಂದ ಪರೀಕ್ಷೆಯಲ್ಲಿ ಪಾಸಾಗಿ ಶಾರ್ಟ್ ಲಿಸ್ಟ್ನಲ್ಲಿ ಪಾಸಾಗಿ ನೆಕ್ಸ್ಟ್ ಯಾದಗಿರಿ ರ್ಯಾಲಿಯಲ್ಲಿ ಈಗ ನಡೆಯತಕ್ಕಂಥ ಯಾದಗಿರಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ಡೆಮೋ ರನ್ನಿಂಗ್ ವಿಡಿಯೋವನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಬಹಳಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ರನ್ನಿಂಗನ್ನು ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ನೋಡ್ಬೋದು ನೀವು. ಈಗಾಗಲೇ ವುಮನ್ ಮಿಲಿಟ್ರಿ ಪೊಲೀಸ್ ಅಭ್ಯರ್ಥಿಗಳಿಗೆ ಸಹಿತ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಅದು ಬೆಂಗಳೂರಿನಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗಾಗಿ 17/12/2023 ಅಂದರೆ ರವಿವಾರದಂದು ನಾವು ಡೆಮೋ ವುಮನ್ ಮಿಲಿಟ್ರಿ ಪೊಲೀಸ್ ಅಗ್ನಿವೀರ ಆರ್ಮಿ ರ್ಯಾಲಿಯನ್ನು ಆಯೋಜಿಸಿದ್ದೀವಿ. ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಬರ್ಬೋದು. ಇಲ್ಲಿ ರನ್ನಿಂಗನ್ನು ಮಾಡಿಸ್ತೀವಿ. ಅದೇ ರೀತಿಯಾಗಿ ಹೈ ಜಂಪ, ಲಾಂಗ್ ಜಂಪ ಮತ್ತು ಹೈಟನ್ನು ಚೆಕ್ ಮಾಡಲಾಗೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ವುಮನ್ ಮಿಲಿಟ್ರಿ ಪೊಲೀಸ್ ಅಭ್ಯರ್ಥಿಗಳಿಗಾಗಿ ಇದೇ ತಿಂಗಳು 17ನೇ ತಾರೀಕಿದಂದು ನಾವು ರ್ಯಾಲಿಯನ್ನು ಡೆಮೋ ಆರ್ಮಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು. ಅಭ್ಯರ್ಥಿಗಳೇ ಅಷ್ಟೇ ಅಲ್ಲದೆ ನಮ್ಮ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಅಗ್ನಿವೀರ ಆರ್ಮಿ ಮತ್ತು SSC GD ಹುದ್ದೆಗಳಿಗಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸ್ಬೋದು. ರನ್ನಿಂಗನ್ನು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ ಸೈಕಲ್ ಮೋಟ್ರ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದಾರೆ. ಒಂದೇ ಕಡೆ ನಿಂತು ವಿಡಿಯೋ ಮಾಡಿದರೆ ನಮ್ಗೆ ಕರೆಕ್ಟಾಗಿ ಕಾಣಿಸ್ತದೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಕಾಣಿಸ್ತದೆ. ಆದರೆ ಸೈಕಲ್ ಮೋಟ್ರ್ ತೊಗೊಂಡು ಬೆನ್ನು ಹಚ್ಚಿ ವಿಡಿಯೋ ಮಾಡೋದ್ರಿಂದ ಪೂರ್ತಿಯಾಗಿ ಹಿಂದೆ ಮುಂದೆ ಆಗ್ತಾ ಇರ್ತಾರೆ. ಟೈಮ್ ಸ್ಟಾರ್ಟ್ ಅದ ಗಮನಿಸಬೇಕು. ಫಿನಿಶಿಂಗ್ ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ. ಫಿನಿಶಿಂಗ 5 ನಿಮಿಷ 30 ಸೆಕೆಂಡ್ ಒಳಗಡೆ ಎಷ್ಟು ಜನ ಬರ್ತಾರೆ, ಆಮೇಲೆ 5:31ರಿಂದ 5:45 ಎಷ್ಟು ಜನ ಅಭ್ಯರ್ಥಿಗಳು ಬರ್ತಾರೆ ನಿಮಗೆ ಫಿನಿಶಿಂಗ್ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ ಗಮನಿಸ್ಬೋದು. ಇದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ಡೆಮೋ ರ್ಯಾಲಿಯ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳನ್ನು ಇದೇ ಮೈದಾನದಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸಲಾಗೋದು. ಪ್ರತಿನಿತ್ಯ 2 ಬಾರಿ ಮುಂಜಾನೆ ಮತ್ತು ಸಾಯಂಕಾಲ 2 ಟೈಮ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ರೀತಿಯಾಗಿ ಪ್ಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ವಾರ್ಮಪ್ ಎಕ್ಸಸೈಸ್ ಆಗಿರ್ಬೋದು, ಹಾಗೆ ವಿವಿಧ ಆಟಗಳನ್ನು ಆಡಿಸಲಾಗುವುದು. ಅದೇ ರೀತಿಯಾಗಿ SSC GD ಅಭ್ಯರ್ಥಿಗಳಿಗಾಗಿ ವಿಶೇಷ ಕ್ಲಾಸನ್ನು ಪ್ರಾರಂಭ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಯಿಂದನೇ ಕ್ಲಾಸ್ ಚಾಲು ಆಗ್ತದೆ. 6ರಿಂದ 7, 7ರಿಂದ 8, 8ರಿಂದ 9, 9ರಿಂದ 10, 10 ಗಂಟೆಗೆ ನಾಷ್ಟ, ಆಮೇಲೆ ಮತ್ತೆ 11ರಿಂದ 12, 12ರಿಂದ 1, 1ರಿಂದ 2ರವರೆಗೆ ಕ್ಲಾಸ್ಗಳು ನಡೀತವೆ. ಅದೇ ರೀತಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಊಟ, ಆಮೇಲೆ ಮಧ್ಯಾಹ್ನ ಸ್ವಲ್ಪ ಟೈಮ್ ನಾವು ರೆಸ್ಟ್ ಕೊಡ್ತೀವಿ. ರೆಸ್ಟ್ ಕೊಟ್ಟ ಮತ್ತು ಸಾಯಂಕಾಲ ಏನಪ್ಪ ಅಂದ್ರೆ 5ರಿಂದ 6 ಗಂಟೆ ಫಿಸಿಕಲ್ನ ತೊಗೋತೀವಿ. ತೊಗೊಂಡು ಮತ್ತು 6ರಿಂದ 7, 7ರಿಂದ 8 ಸಬ್ಜೆಕ್ಟನ್ನು ಹೇಳ್ತೀವಿ. SSC GD ಅಭ್ಯರ್ಥಿಗಳಿಗಾಗಿ 8 ಗಂಟೆಗೆ ಊಟ ಇರ್ತದೆ. ಕಂಟಿನ್ಯೂ ದಿನಕ್ಕೆ 8ರಿಂದ 10 ತಾಸದವರೆಗೆ ನಾವು CET ಪರೀಕ್ಷೆಯ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ತರಬೇತಿ ಬರೋರಿದ್ದರೆ ದಯವಿಟ್ಟು ನೀವು ಹೇಳಬೇಕು. ಯಾಕಂದರೆ ಭಾಳಷ್ಟು ಜನರಿಗೆ ಗೊತ್ತಿರೋಂಗಿಲ್ಲ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳೇ, 400 ಮೀಟರ್ ಇರ್ತಕ್ಕಂಥ ಟ್ರ್ಯಾಕ್ ಇದು. ಪ್ರತಿನಿತ್ಯ ನಮ್ಮ ಅಭ್ಯರ್ಥಿಗಳು ಅಂದರೆ ನಮ್ಮ ವಿದ್ಯಾರ್ಥಿಗಳು ರನ್ನಿಂಗ್ ಮಾಡುವಂಥ ಟ್ರ್ಯಾಕ್ ಇದು. ನೀವು ಗಮನಿಸ್ಬೋದು. ಪ್ರತಿನಿತ್ಯ ಇದೇ ಗ್ರೌಂಡಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ಗಮನಿಸ್ಬೋದು. ಬಹಳಷ್ಟು ಜನ ಭಾಗವಹಿಸಿ ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು. ಸೈಕಲ್ ಮೋಟ್ರ್ ಮೇಲೆ ವಿಡಿಯೋವನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು. ಬಹಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಲಾಸ್ಟ್ ಫಿನಿಶಿಂಗ್ ಎಷ್ಟು ಜನ ಬರ್ತಾರೆ ನಾವು ನೋಡ್ಬೋದು. ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ನೀವು ಟೈಮ್ ನೋಡಿರಿ ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ 1ನೇ ರೌಂಡು, 2ನೇ ರೌಂಡು, 3ನೇ ರೌಂಡು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಅಲ್ಲಿ ನಮ್ಮ ಸರ್ ನಿಂತಿದ್ದಾರೆ, ಅಲ್ಲೇ ಫಿನಿಶಿಂಗ್ ಅದ. ಗಮನಿಸ್ಬೋದು. ಭಾಳಷ್ಟು ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ. ಇವರು ರನ್ನಿಂಗ್ ಮಾಡೋದನ್ನು ಗಮನಿಸ್ತಾ ಇದ್ದಾರೆ. ನೋಡ್ಬೋದು ನಾವಿಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ಓಡೋದನ್ನು ಗಮನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ಯಾದಗಿರಿ ರ್ಯಾಲಿಯಲ್ಲಿ ನೀವು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಶಾರ್ಟ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿ ಈಗ ಫಿಸಿಕಲ್ಗೆ ಯಾದಗಿರಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಗುರಿ, ನಿಮ್ಮ ಆಸೆ ಈಡೇರಲೆಂದು ನಾನು ಬೇಡಿಕೊಳ್ಳುತ್ತಾ ಅಭ್ಯರ್ಥಿಗಳೇ, ಈಗಾಗಲೇ ಪರೀಕ್ಷೆ ಪಾಸ್ ಮಾಡಿದರೆ ಫಿಸಿಕಲ್ ಪಾಸಾಗಿ ನೆಕ್ಸ್ಟ್ ಮೆಡಿಕಲ್ ಪಾಸ್ ನಂತರ ಅಂತಿಮವಾಗಿ ಮೆರಿಟ್ ಲಿಸ್ಟ್ ಬರ್ತದೆ. ಗಮನಿಸ್ಬೋದು. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಫಿನಿಶಿಂಗ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ಟೈಮನ್ನು ನೋಡ್ಬೋದು. ಲಾಸ್ಟ್ ರೌಂಡ್ ರನ್ನಿಂಗನ್ನು ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ರನ್ನಿಂಗನ್ನು ಭಾಳ ವೇಗವಾಗಿ
ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನಾವು ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ ನೋಡಿರಿ, ಅವನಿಗಿಂತ ಅವನು ಫೈಟ್ ಕೊಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ. ಫಿನಿಶಿಂಗ್ ನೋಡೋಣ ಯಾವ ರೀತಿ ಓಡ್ತಾರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 4:57 ಫಸ್ಟ್ ಬಂದಂಥ ಅಭ್ಯರ್ಥಿ 4:57 ಟೈಮ್ ಗಮನಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಅಭ್ಯರ್ಥಿಗಳ ಟೈಮನ್ನು ಸಹಿತ ನೀವು ಗಮನಿಸ್ಬೋದು. ಇಲ್ಲಿ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಅಭ್ಯರ್ಥಿಗಳಿಗೆ ಕುಣಿಸ್ತಾ ಇರ್ತಾರೆ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು, ನೋಡ್ಬೋದು. ವಿಶೇಷವಾಗಿ ಕರ್ನಾಟಕದ ಯುವಕರಂದರೆ ನಾವು ಸ್ಟ್ರಾಂಗ್ ಅಂತ ಹೇಳ್ತೀವಿ. ನೋಡಿರಿ 5:30 ಎಷ್ಟು ಜನ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ, ಎಷ್ಟು ಜನ ಪಾಸ್ ಆಗ್ತಾ ಇದ್ದಾರೆ ನೋಡ್ಬೋದು. ನಾವು ಇಲ್ಲಿ ಟೈಮನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಕರೆಕ್ಟಾಗಿ 400 ಮೀಟರ್ ಟ್ರ್ಯಾಕ್ನಲ್ಲಿ ರನ್ನಿಂಗ್ ಮಾಡಿದ್ದಾರೆ, ಗಮನಿಸ್ಬೋದು. ನೋಡಿರಿ 5:30 ಮುಗೀತು. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು. ಇವಾಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗ್ಯದ ಗಮನಿಸ್ಬೋದು. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗ್ಯದ ಗಮನಿಸ್ಬೋದು ಅಭ್ಯರ್ಥಿಗಳೇ. ನೋಡಿರಿ ಗಮನಿಸ್ರಿ, ಸೆಕೆಂಡ್ ಗ್ರೂಪ್ ನೋಡಿರಿ ಕ್ಲೋಸ್ ಆಯಿತು. ಕ್ಲೋಸ್ ಟೈಮ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಗೆ ಮುಕ್ತಾಯ ಆಗ್ಯದ, ಮುಗೀತು ಅಲ್ಲಿಗೆ. ಟೈಮನ್ನು ಗಮನಿಸಿ ನೋಡ್ಬೋದು ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಅದೇ ರೀತಿಯಾಗಿ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಅಗ್ನಿವೀರ ಆರ್ಮಿ ಹಾಗೂ SSCGD ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ ಗಮನಿಸ್ಬೋದು, ಯಾದಗಿರಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿವರು. ಇಲ್ಲಿ ರನ್ನಿಂಗಾಗಿ ಡೆಮೋ ಅಗ್ನಿವೀರ ಆರ್ಮಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಗಮನಿಸ್ಬೋದು. ಭಾಳಷ್ಟು ಜನ ಎಕ್ಸಲೆಂಟು ಮತ್ತು ಸೆಕೆಂಡ್ ಗ್ರೂಪ್ ಬಂದಿದ್ದಾರೆ, ಗಮನಿಸ್ಬೋದು. ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗಾಗಿ ಇದೇ ತಿಂಗಳು 17 ರವಿವಾರ ದಿನ ನಾವು ಡೆಮೋ ಅಗ್ನಿವೀರ ವುಮನ್ ಮಿಲಿಟರಿ ಪೊಲೀಸ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಯಾರಾದರೂ ಇದ್ದರೆ ತಿಳಿಸಿ, ಫೋನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಅಭ್ಯರ್ಥಿಗಳೇ, ಗಮನಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೆ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSCGD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್. ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.